ಎಲ್ರಿಗೂ ನಾನು ನಿಮ್ಮ ಸೀಮಾ ರಂಜು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತು ನಾನು ವೀಕ್ ಆಫ್ ಇರೋದ್ರಿಂದ ಇವತ್ತು ನನ್ನ ಡೇನ ನಾನು ಸ್ಟಾರ್ಟ್ ಮಾಡಿದ್ದು ಗುರುಪ್ರಸಾದ್ ಹೋಟೆಲಿಂದ. ಈ ಹೋಟೆಲ್ ನಮ್ಮ ಮೈಸೂರಲ್ಲಿರೋ ಪ್ರತಿಯೊಬ್ಬರಿಗೂ ಗೊತ್ತು. ನಾವೆಲ್ಲ ಟ್ರೆಂಡಿಗೆ ತಕ್ಕನಂಗೆ ಇನ್ಸ್ಟಾಗ್ರಾಮ್ ನೋಡಿಕೊಂಡು ಎಲ್ಲಿ ಫುಡ್ ಚೆನ್ನಾಗಿರುತ್ತೆ ಹೇಗಿರುತ್ತೆ ಅಂತ ನೋಡಿಕೊಂಡು ಇವಾಗ ನಿನ್ನೆ ಮೊನ್ನೆ ಎದ್ದಿರೋ ಹೋಟೆಲ್ಗಳಿಗೆ ಹೋಗ್ಬಿಟ್ಟು ತುಂಬ ದುಡ್ಡು ಕೊಟ್ಬಿಟ್ಟು ಏನು ಅಲ್ಪ ಸ್ವಲ್ಪ ತಿನ್ಕೊಂಡು ಚೆನ್ನಾಗಿಲ್ಲ ಅಂದ್ಕೊಂಡು ಬರ್ತೀವಿ. ಬಟ್ ಈ ಜಾಗ ಇಲ್ಲಿಗೆಲ್ಲ 50+ ಏಜ್ ಇರೋರೇ ಬರೋದು. ಬಟ್ ಈ ಜಾಗದಲ್ಲಿ ಏನು ಫುಡ್ ಸಿಗುತ್ತೆ, ಏನು ಕ್ವಾಲಿಟಿ ಇರುತ್ತೆ, ಏನು ಕ್ವಾಂಟಿಟಿ ಕೊಡ್ತಾರೆ ಎಲ್ಲನೂ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ನಾನು ಅಷ್ಟೆಲ್ಲ ತಿಂದ್ರೂ ನನಗಾಗಿದ್ದು ಜಸ್ಟ್ 100 ರೂಪಾಯಿ. ಇದನ್ನೇ ನಾನು ಬೇರೆ ಕಡೆ ತಿಂದಿದ್ರೆ ಎಷ್ಟಾಗ್ತಿತ್ತು ಅಂತ ನಿಮಗೆ ಗೊತ್ತಿದೆ. ತಿಂಡಿ ಮುಗಿಸ್ಕೊಂಡು ನನ್ನ ಜರ್ನಿ ಸ್ಟಾರ್ಟ್ ಮಾಡಿದೆ. ಅಲ್ಲಿ ದೂರದಲ್ಲಿ ಕಾಣ್ತಿದ್ಯಲ್ಲ ಅದೇ ನಮ್ಮ ಚಾಮುಂಡಿ ಬೆಟ್ಟ. ವಿಡಿಯೋನ ಸ್ಟಾಪ್ ಮಾಡಿ ಸಾಂಗ್ ಹಾಕ್ಕೊಂಡು ಒಳ್ಳೆ ವೈಬಲ್ಲಿ ಹೊರಟೆ. ಹೋಗ್ತಾ ಹೋಗ್ತಾ ಗುಂಡ್ಲುಪೇಟೆನೇ ಬಂದ್ಬಿಡ್ತು. ಗುಂಡ್ಲುಪೇಟೆ ಆದಮೇಲೆ ನೆಕ್ಸ್ಟ್ ಹೇಗಿತ್ತು ವೆದರು ಅಂತಂದರೆ, ಈ ಕಡೆ ಮಳೆನೂ ಇಲ್ಲ, ಈ ಕಡೆ ಬಿಸಿಲೂ ಇಲ್ಲ, ತಂಪಾಗಿತ್ತು. ಆ ತಂಪಾಗಿರೋ ವೆದರ್ನ ಎಂಜಾಯ್ ಮಾಡ್ಕೊಂಡು ಹೋಗೋ ವರ್ಷದಲ್ಲಿ ಸುಸ್ವಾಗತ ಬೋರ್ಡ್ ನೋಡಿ ಖುಷಿ ಆಯಿತು. ಅಂತೂ ಗೋಪಾಲಸ್ವಾಮಿ ಬೆಟ್ಟಕ್ಕಿಂತ ಸ್ವಲ್ಪನೇ ದೂರ ಅನ್ನೋ ಒಂದು ಖುಷಿಯಿಂದ ಹಾಗೆ ರೈಟ್ ತಗೊಂಡು ಸೀದಾ ಒಳಗಡೆ ಹೊರಟ್ವಿ. ಈ ರೋಡಲ್ಲಿ ಹೋಗ್ತಾ ಹೋಗ್ತಾ ತುಂಬ ಅಮೇಝಿಂಗ್ ಆಗಿರೋ ವಿಷಯ ಏನು ಅಂತಂದರೆ ಈ ಸನ್ಫ್ಲವರ್ಗಳು. ಈ ಒಂದು ವಿಡಿಯೋನ ತಗೊಳ್ಳೋಕ್ಕೆ ನಾನು ತುಂಬಾ ಸರ್ಕಸ್ ಮಾಡಿದ್ದೀನಿ. ಗಾಡಿ ನಿಲ್ಲಿಸಿ ಮತ್ತೆ ರಿಟರ್ನ್ ಹೋಗಿ ಮತ್ತೆ ಆ ಕ್ಲಿಪ್ಸ್ನ ತೆಗೆದು ಎಲ್ಲ ಮಾಡಿದ್ದೀನಿ. ಬಟ್ ಏನು ಮಾಡೋದು, ಯಾವುದೋ ಗ್ರೀನ್ ಕಲರ್ ಕಡ್ಡಿಗೆ ಯೆಲ್ಲೋ ಕಲರ್ ಚುಕ್ಕಿ ಇಟ್ಟಂಗೆ ಕಾಣ್ತಾ ಇದೆ ಈ ವಿಡಿಯೋದಲ್ಲಿ. ಅದಾದಮೇಲೆ ಈ ವ್ಯೂ ಎಕ್ಸಾಕ್ಟಾಗಿ ಏನು ನೋಡ್ತಾ ಇದ್ದೀರಾ, ಇನ್ಸ್ಟಾಗ್ರಾಮಲ್ಲಿ ನಾನು ಎಷ್ಟೊಂದು ಜನ ಹಾಕಿರೋದು ನೋಡಿದ್ದೆ. ಬಟ್ ಇವತ್ತು ನಾನು ನನ್ನ ಕಣ್ಣಾರ ನೋಡ್ತಾ ಇದ್ದೀನಿ. ನಿಮಗೂ ಕೂಡ ಆ ವ್ಯೂ ತುಂಬಾ ಚೆನ್ನಾಗಿ ಕಾಣ್ತಿದೆ ಅಂತ ಅನ್ಕೋತೀನಿ. ಲುಕ್ ಎಟ್ ದಟ್ ವ್ಯೂ, ಎಷ್ಟು ಚೆನ್ನಾಗಿದೆ. ಸ್ವರ್ಗ ಅನ್ನೋ ಥರ ಫೀಲ್ ಇದೆ. ಸೀರಿಯಸ್ಲಿ ಮೊಬೈಲ್ಗಿಂತ ನೀವು ಆ ಜಾಗಕ್ಕೆ ಲೈವ್ ಆಗಿ ಹೋಗಿ ನೋಡಿದ್ರೇ ಗೊತ್ತಾಗೋದು ಅದು ಎಷ್ಟು ಚೆನ್ನಾಗಿದೆ ಅಂತ. ಅಷ್ಟೆಲ್ಲ ಟ್ರಾವೆಲ್ ಮಾಡಾದ್ಮೇಲೆ ನಿಮಗೆ ಗೊತ್ತಿರುತ್ತೆ ಹುಡುಗಿರ್ ಕೂದಲು ಫುಲ್ ಸಿಕ್ಕಾಗಿರುತ್ತೆ ಅಂತ. ಯಾಕಂದರೆ ಅಲ್ಲಿಂದ ಸ್ಪೀಡಾಗಿ ಬಂದಿರ್ತೀವಿ, ಕಂಪ್ಲೀಟಾಗಿ ಕೂದಲೆಲ್ಲ ಸಿಕ್ಕಾಗಿರುತ್ತೆ. ಸೊ ನಾನು ಅದನ್ನು ಬಾಚಿಕೊಂಡು ರೆಡಿ ಆಗೋಕ್ಕೇ ನನಗೆ 15 ಮಿನಿಟ್ಸ್ ಹಿಡಿತು. ಆ ಬಾಚೋ ಗ್ಯಾಪಲ್ಲಿ ಅದೆಷ್ಟು ಕೂದಲು ಉದ್ರೋಯ್ತು, ಅದು ಎಷ್ಟು ತಲೆನೋವ್ತಿತ್ತು ಅಂತ ನನಗೆ ಮಾತ್ರ ಗೊತ್ತು. ಬಿಕಾಸ್ ಅಷ್ಟು ಹಿಂಸೆ ಆಗ್ತಿತ್ತು ಕೂದಲು. ಯೂಶ್ವಲಿ ಹುಡುಗಿರು ಬೈಕಲ್ಲಿ ಓಡಾಡಿದ್ರೆ ಇದೊಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ತಲೆ ಎಲ್ಲ ಬಾಚ್ಕೊಂಡು ರೆಡಿಯಾಗಿ ಗಾಡಿನ ಅಲ್ಲೇ ಪಾರ್ಕ್ ಮಾಡಿ ಅಲ್ಲಿ ನಿಂತಿರೋ ಬಸ್ಸಿಗೆ ನಾವು ಹೋಗಬೇಕಾಗಿತ್ತು. ಅಲ್ಲಿಗೆ ಹೋಗೋಕ್ಕೆ ನಾವು ಫಸ್ಟ್ ಟಿಕೆಟ್ ತೊಗೋಬೇಕು. ಮುಂದೆ ಹೋಗ್ತಿದ್ದಂಗೆ ಅವರೇ ಹೇಳ್ತಾರೆ ಟಿಕೆಟ್ ತೊಗೊಳ್ಳಿ ಅಂತ. ಖಂಡಿತವಾಗ್ಲೂ ಎಲ್ಲರೂ ಅಲ್ಲಿ ಟಿಕೆಟ್ ತೊಗೊಂಡು ಬಸ್ ಒಳಗೆ ಹತ್ತಬೇಕು. ಬಟ್ ಆಲ್ರೆಡಿ ಅಲ್ಲಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗಿತ್ತು. ಐ ಥಿಂಕ್ ವಿಡಿಯೋದಲ್ಲಿ ಕಾಣ್ತಿಲ್ಲ ಅಂತ ಅನ್ಕೋತೀನಿ. ಬಸ್ಸೆಲ್ಲ ಹತ್ತು ಕೂತಾದ್ಮೇಲೆ ಇನ್ನೂ ಬಸ್ ಹೊರಡಕ್ಕೆ ತುಂಬ ಟೈಮ್ ಇತ್ತು. ಈ ಕಡೆ ನೋಡಿದ್ರೆ ಆಲ್ರೆಡಿ ಮಳೆ ಸ್ಟಾರ್ಟ್ ಆಗಿತ್ತು. ಆ ಕಡೆ ದೂರದಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಆಲ್ರೆಡಿ ಹಿಮ ತುಂಬಿದೆ. ಯಾಕಂದರೆ ಅಲ್ಲಿ ಜೋರಾಗಿ ಮಳೆ ಬರ್ತಾ ಇದೆ. ಈ ಜಾಗದಲ್ಲಿ ಮಳೆ ಬರ್ತಾ ಇದೆ, ಬಟ್ ಈ ವಿಡಿಯೋದಲ್ಲಿ ಅದು ಕ್ಲಿಯರಾಗಿ ಕಾಣ್ತಾ ಇಲ್ಲ. ಜನ ಇನ್ನೂ ಫಿಲ್ ಆಗೋಕ್ಕೆ ಟೈಮ್ ಇದೆ ಅಂತ ಹೇಳಿ ನಾನೊಂದು 2 ವೀಡಿಯೋಸ್ನ ತೊಗೋತಾ ಇದ್ದೆ. ಅದು ತುಂಬ ಝೂಮಲ್ಲಿ ತೊಗೊಂಡಿದ್ದೀನಿ, ಎದುರ್ಕೊಂಬೇಡಿ, ಅದು ನಾನೇನೆ. ಓಕೆ, ಅದಾದಮೇಲೆ ನೆಕ್ಸ್ಟ್ ಬಸ್ ಮೂವ್ ಆಯಿತು. ಈ ಪ್ಲೇಸ್ ಹೇಗಿದೆ ಅಂತ ನೀವೇ ನೋಡಿ. ಬಸ್ಸು ಕರ್ಕೊಂಬಂದು ನೇರವಾಗಿ ಟೆಂಪಲ್ ಹತ್ರನೇ ನಿಲ್ಲಿಸ್ತು. ಅಲ್ಲಿಂದ ಇಳಿದ ತಕ್ಷಣ ನಾನು ತುಂಬ ವೀಡಿಯೋಸ್ ತೊಗೊಂಡಿದ್ದೀನಿ. ಎಷ್ಟು ಗಾಳಿ, ಎಷ್ಟು ಚಳಿ ಅಂತಂದರೆ ನಾವು ನಿಂತಿದ್ರು ನಮ್ಮನ್ನು ತಳ್ಳೋ ಅಷ್ಟು ಗಾಳಿ ಚಳಿ ಇತ್ತು. ಹಿಮ ಕೂಡ ಅಂತೂ ತುಂಬಾ ಇತ್ತು. ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ ಅವ್ರು ನಿಮಗೆ ಕಾಣ್ತಿರ್ಬೋದು, ಅದಕ್ಕಿಂತ ದೂರ ಯಾರೇ ಇದ್ರೂ ಕಾಣ್ತಿರ್ಲಿಲ್ಲ. ಅಲ್ಲಿಂದ ಸೀದಾ ನಾನು ಟೆಂಪಲ್ ಒಳಗೆ ಹೊರಟೆ. ನಾನು ಹೊರಗಡೆ ಇದ್ದಷ್ಟು ತುಂಬಾ ನಡುಗ್ತಿದ್ದೆ ಚಳಿಲಿ. ಸೊ ಫಸ್ಟು ದೇವಸ್ಥಾನದೊಳಗೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಹೊರಗಡೆ ಬರೋಣ ಅಂತ ಅಂದ್ಕೊಂಡೆ. ಅಲ್ಲಿಂದ ಟೆಂಪಲ್ ಒಳಗೆ ಹೋಗಿ ಹೊರಗಡೆ ಬರೋವರೆಗೂ ನಾನು ಕಂಪ್ಲೀಟಾಗಿ ಬೆಚ್ಚಗಿದ್ದೆ. ಹೊರಗಡೆ ಎಷ್ಟು ಚಳಿ ಇದೆಯೋ ಒಳಗಡೆ ಹೋಗಿದ ತಕ್ಷಣ ಅಷ್ಟೇ ಬೆಚ್ಚಗಿದೆ. ಅಲ್ಲಿಂದ ಹೊರಗಡೆ ಬಂದಿದ ತಕ್ಷಣ ಏನೋ ಒಂಥರ ನೆಮ್ಮದಿ. ಆಗಿ ಟೆಂಪಲ್ಗೆಲ್ಲ ಹೋಗಿ ಬಂದಾಯಿತು. ಮೊಬೈಲ್ ಹಿಡ್ಕೊಳ್ಳೋಕ್ಕೂ ನನ್ನ ಕೈಲಿ ಆಗ್ತಿಲ್ಲ. ಸೀರಿಯಸ್ಲಿ ಗಾಳಿಗೆ ಫುಲ್ ಎಲ್ಲ ತಳ್ತಾ ಇದೆ. ಹಿಂದ್ಗಡೆ ನೋಡಿ ಎಷ್ಟು ಹಿಮ ಇದೆ ಅಂತ. ನಾವು ಬಂದಾಗ ಆ್ಯಕ್ಚುಲಿ ತುಂಬಾ ಹಿಮ ಇತ್ತು, ಇವಾಗ ಆಲ್ರೆಡಿ ಸ್ವಲ್ಪ ಕಮ್ಮಿ ಆಗಿದೆ. ಟೈಮಲ್ಲಿ ಕೂದಲಿಗೆ ಎಷ್ಟೇ ಸತಿ ಬಚ್ಚಿದ್ರೆ ಹೀಗೆ ಆಗುತ್ತೆ.
ಮುಂದಕ್ಕೆ ಹೋಯ್ತು. ಕೂದಲೇ ಹಿಂದೆ ಹೋಗ್ತಾ ಇಲ್ಲ, ಬರೀ ಆಟಗಳು ಆಡ್ತಾ ಇಲ್ಲ. ವಿಡಿಯೋಸ್ ಎಲ್ಲ ಹೆಂಗೋ ಚೆನ್ನಾಗಿ ಬಂತು, ಬಟ್ ಫೋಟೋಸ್ ಮಾತ್ರ ಒಂದೂ ಚೆನ್ನಾಗಿಲ್ಲ. ನೀವೇ ನೋಡಿ. ಒಂದೊಂದು ಅವತಾರದಲ್ಲಿ ಬಂದಿದೆ. ಈ ಥರ ಒಂದು ಫೋಟೋಸ್ ತೊಗೊಂಡ್ರೆ ಯಾರಿಗಾದರೂ ಬೇಜಾರಾಗುತ್ತೆ. ಬಟ್ ನನಗೆ ಯಾವುದೇ ಬೇಜಾರಿರಲಿಲ್ಲ, ಬಿಕಾಸ್ ನನಗೆ ಗೊತ್ತಿತ್ತು ಆ ಜಾಗದಲ್ಲಿ ಪರ್ಫೆಕ್ಟ್ ಆಗಿರೋ ಒಂದು ಫೋಟೋ ತೊಗೊಳಕ್ಕಾಗಲ್ಲ ಅಂತ. ಇಟ್ಸ್ ಓಕೆ. ನಾನು ತೊಗೊಂಡಿರೋ ವೀಡಿಯೋಸ್ ಎಲ್ಲ ತುಂಬಾ ಚೆನ್ನಾಗಿತ್ತು, ಅದರಲ್ಲೇ ನಾನು ಸ್ಯಾಟಿಸ್ಫೈ ಆಯಿತು. ಸೊ ಇದೆಲ್ಲ ಮುಗಿಸ್ಕೊಂಡು ಎಲ್ಲ ವ್ಯೂನು ನೋಡಿಕೊಂಡು ನಾವು ನೆಕ್ಸ್ಟ್ ಹೊರಟೆ. ಅಲ್ಲೋಗಿ ನಿಂತಿದ ತಕ್ಷಣ 5 ನಿಮಿಷಕ್ಕೆ ಬಸ್ ಬಂತು. ಬಸ್ ಹತ್ಕೊಂಡು ಸೀದಾ ಕೆಳಗಡೆ ಹೊರಟೆ. ನಾನು ಪ್ರತಿ ಸತಿ ವಾಪಸ್ ಮನೆಗೆ ಹೋಗ್ಬೇಕಾದ್ರೆ ಒಂದು ಅನ್ಕೋತೀನಿ, ಇವತ್ತಿನ ಡೇನ ನಾನು ಕಂಪ್ಲೀಟ್ ಮಾಡಿದೆ ಅಂತ. ಆ ಒಂದು ಖುಷಿ ಯಾವಾಗಲೂ ಇರುತ್ತೆ. ನಾನು ಯಾವಾಗಲೂ ಬೇರೆಯವ್ರ ವೀಡಿಯೋಸ್ ನೋಡಿ ಕೂತ್ಕೊಂಡು ಯೋಚನೆ ಮಾಡ್ತಿದ್ದೆ ನಾನು ಯಾವಾಗ ಹೋಗೋದು ಅಂತ. ಬಟ್ ಇವಾಗ ಹಂಗೆ ಯೋಚನೆ ಮಾಡಲ್ಲ. ಇವತ್ತೊಂದಿನ ಯಾವ ಥರ ಖುಷಿಯಾಗಿ ಕಳಿಬೇಕು ಅಂತ ಆಲ್ರೆಡಿ ಪ್ಲ್ಯಾನ್ ಮಾಡಿಬಿಟ್ಟಿರ್ತೀನಿ ನಾನು. ಇವಾಗ ಮೊದಲಿನ ಥರ ಎಲ್ಲ ಕೂತ್ಕೊಂಡು ಯೋಚನೆ ಮಾಡಲ್ಲ. ಈಗ ಕೆಳಗಡೆಗೆ ಬಂದಾಯಿತು, ಗಾಡಿ ತೊಗೊಂಡು ಮತ್ತೆ ಮೈಸೂರಿಗೆ ಹೊರಡಬೇಕು. ಆದರೆ ಹೊರಡೋಕ್ಕಿಂತ ಮುಂಚೆ ಜಡೆ ಹಾಕ್ಕೊಂಡೆ. ಯಾಕಂದರೆ ಆವಾಗಲೇ ಬರಬೇಕಾದ್ರೆ ನನ್ನ ಕೂದಲು ಫುಲ್ ಸಿಕ್ಕಾಗಿತ್ತು, ಮೇಲ್ಗಡೆನೂ ಫುಲ್ ಸಿಕ್ಕಾಗಿದೆ. ಇವಾಗ ಮತ್ತೆ ನಾನು ಜಡೆ ಹಾಕ್ತೆ ಹಾಗೆ ಹೋದರೆ ಫುಲ್ ಕಂಪ್ಲೀಟಾಗಿ ಫುಲ್ಲು ಸಿಕ್ಕಾಗೋಗುತ್ತೆ. ಸೊ ಆವಾಗ ಹೋಲ್ ಡೇ ಕೂತ್ಕೊಂಡು ಬಿಡಿಸಿದ್ರು ಕೂದಲೆಲ್ಲ ಉದುರೋಗಿರುತ್ತೆ ಹೊರತು ಸಿಕ್ ಮಾತ್ರ ಹೋಗಿರಲ್ಲ. ಸಿಗೋ ಒಂದು ದಿನನ ನಾನು ಹೇಗೋ ಎಂಜಾಯ್ ಮಾಡ್ತಾಯಿದ್ದೀನಿ. ನೀವು ಕೂತ್ಕೊಂಡು ಬೇಜಾರು ಮಾಡ್ಕೊಳ್ಳೋದಕ್ಕಿಂತ ಸಿಗೋ ಒಂದು ದಿನನ ಹೇಗೆ ಎಂಜಾಯ್ ಮಾಡ್ಬೋದು ಅನ್ನೋದನ್ನ ಯೋಚನೆ ಮಾಡಿ. ನನ್ನ ಕೈಲಾಗುತ್ತೆ ಅಂದರೆ ನಿಮ್ಮ ಕೈಲೂ ಆಗುತ್ತೆ. ಹೋಗ್ತಾ ಹೋಗ್ತಾ ಆನ್ ದಿ ವೇಲಿ ನನ್ನ ಗಾಡಿ ಪೆಟ್ರೋಲ್ ಖಾಲಿ ಆಗ್ತಿತ್ತು. ಸೊ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕಿಸ್ಕೊಂಡು ಹಾಗೆ ನೆಕ್ಸ್ಟ್ ಮಳೆ ಬರೋಕ್ಕಿಂತ ಮುಂಚೆ ಮನೆ ಸೇರ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಆದರೆ ಏನು ಮಾಡೋದು, ಮಳೆ ಸಿಗಾಕೊಬೇಕು ಅಂತ ಇತ್ತೇನೋ, ಸಿಗಾಕೊಂಡೆ. ಆದರೆ ಹೋದ ವೀಕ್ ತಾನೇ ನಾನು ಮಳೆಯಲ್ಲಿ ಸಿಗಾಕೊಂಡು ಫುಲ್ ಪಜ್ಜಿತಿ ಆಗಿದ್ದೆ. ಈ ಸತಿನೂ ಅದೇ ಥರ ಸಿಗಾಕೊಂಡು ಪಜ್ಜಿತಿ ಆಗೋದು ಬೇಡ ಅಂತ ಒಂದು ಸೈಡಲ್ಲಿ ನಿಲ್ಲಿಸಿ ಒಂದು ಅಂಗಡಿ ಹತ್ರ ನಿಂತ್ಕೊಂಡೆ. ಬಟ್ ಆ ಮಳೆಗೆ 1-2 ವೀಡಿಯೋಸ್ ತೊಗೊಂಡು ಆ ಮಳೆ ಇನ್ನೂ ನಿಂತಿಲ್ಲ ಅಂತ ಹೇಳಿ ಹೊಟ್ಟೆ ಹಸಿತಿತ್ತು. ಪಕ್ಕದಲ್ಲಿರೋ ಪೆಟ್ಟಿ ಅಂಗಡಿಲೇ ನಾನು ಚಕ್ಲಿ ಆ್ಯಂಡ್ ಸಮಥಿಂಗ್ ಲೈಕ್ ಬನಾನಾ ಚಿಪ್ಸ್ ಈ ಥರದ್ದೆಲ್ಲ ತೊಗೊಂಡು ತಿಂತಾಯಿದ್ದೆ. ಯಾಕಂದರೆ ಮಳೆ ನಿಲ್ಲಬೇಕಲ್ಲ, ನನಗೆ ಮಾಡೋಕ್ಕೆ ಬೇರೆ ಏನೂ ಕೆಲಸ ಇಲ್ಲ. ಅಲ್ಲೆಲ್ಲ ಜನನೂ ನಿಂತಿದ್ದಾರೆ, ನನಗೆ ವೀಡಿಯೋನೂ ಮಾಡೋಕ್ಕಾಗ್ತಾ ಇಲ್ಲ ಕ್ಲಿಯರಾಗಿ. ಮಳೆ ನಿಂತಿದ ತಕ್ಷಣ ಫಸ್ಟ್ ಹೊರಟಿದೆ ಮೈಸೂರಿಗೆ. ಬಟ್ ಕೋಇನ್ಸಿಡೆನ್ಸ್ ಏನು ಅಂತಂದರೆ ನಮ್ಮ ಮೈಸೂರಲ್ಲೂ ಸೇಮ್ ವೆದರ್ ಇತ್ತು. ನಮ್ಮ ಚಾಮುಂಡಿ ಬೆಟ್ಟ ಕಂಪ್ಲೀಟಾಗಿ ಹಿಮದಿಂದ ತುಂಬಿತ್ತು, ಅಲ್ಲೂ ಕೂಡ ಮಳೆ ಬರ್ತಿತ್ತು. ಆ ವೆದರ್ನ ನೋಡ್ತಾ ನೋಡ್ತಾ ಏನೋ ಒಂಥರ ಖುಷಿ ಆಗ್ತಿತ್ತು. ಯಾಕಂದರೆ ಗೋಪಾಲ ಸ್ವಾಮಿ ಬೆಟ್ಟದಲ್ಲೂ ಸೇಮ್ ಫೀಲ್ ಕೊಡ್ತಿತ್ತು. ಎಕ್ಸಾಕ್ಟ್ ಫೀಲಿಂಗ್ ನಮ್ಮ ಮೈಸೂರು ಚಾಮುಂಡಿ ಬೆಟ್ಟದಲ್ಲೂ ಇತ್ತು. ಅದನ್ನು ನೋಡ್ತಾ ನೋಡ್ತಾ ಆ ಕಡೆಗೆ ಹೋಗೋಣ ಅಂತ ಒಂದು ಕಡೆ ಮನ್ಸು ಅನಿಸಿದ್ರು, ಈ ಕಡೆ ಹೊಟ್ಟೆ ತುಂಬಾ ಹಸಿತಿತ್ತು ಅನ್ನೋ ಕಾರಣಕ್ಕೆ ಫಸ್ಟು ಊಟ ಮಾಡೋಣ ಅಂತ ಅನ್ನಿಸ್ತಿತ್ತು. ಚಾಮುಂಡಿ ಬೆಟ್ಟಕ್ಕೆ ನಾನು ಯಾವಾಗಲೂ ಹೋಗ್ತಾನೆ ಇರ್ತೀನಿ, ಬಟ್ ಈ ಥರ ಒಂದು ವೆದರ್ ಟೈಮಲ್ಲಿ ನಾನು ಯಾವತ್ತೂ ಹೋಗಿಲ್ಲ. ಒಂದು ಸತಿ ಅಲ್ಲಿಗೂ ಹೋಗಬೇಕು ಅನ್ನೋ ಆಸೆ ಕೂಡ ಇದೆ. ಖಂಡಿತವಾಗ್ಲೂ ಒಂದು ದಿವಸ ಹೋಗೇ ಹೋಗ್ತೀನಿ. ನೆಕ್ಸ್ಟ್ ನಾನು ಅಲ್ಲಿಂದ ಚಾಮುಂಡಿ ಬೆಟ್ಟ ನೋಡಿಕೊಂಡು ಆ ಒಂದು ವೆದರ್ನ ಎಂಜಾಯ್ ಮಾಡಿಕೊಂಡು ಅಲ್ಲಿಂದ ನಾನು ಹೊರಟಿದ್ದೆ ನೆಕ್ಸ್ಟು ಊಟಕ್ಕೆ. ಈ ಒಂದು ಹೋಟೆಲಲ್ಲಿ ಬರೀ ನಿಮಗೆ ಕೇರಳ ಸ್ಟೈಲ್ ಫುಡ್ ಮಾತ್ರ ಸಿಗೋದು. ಒಳಗೋಗೋಕ್ಕಿಂತ ಮುಂಚೆ ಮಳೆ ಏನೂ ಇರಲಿಲ್ಲ. ಅಲ್ಲೋಗಿ ಕೂತಿದ ತಕ್ಷಣ ಫುಲ್ ಜೋರು ಮಳೆ ಬರ್ತಿತ್ತು. ನನಗಂತೂ ಟ್ರಾವೆಲ್ ಮಾಡಿ ಸಾಕಾಗಿತ್ತು, ಹೊಟ್ಟೆ ತುಂಬಾ ಹಸಿತಿತ್ತು. ಶಿಸ್ತಾಗಿ ಕೂದಲೆಲ್ಲ ಕಟ್ಬಿಟ್ಟು ಕೂತ್ಕೊಂಡ್ಬಿಟ್ಟಿದೆ. ಮೊಬೈಲ್ನ ಎಲ್ಲರೂ ಪ್ಲೇಸ್ ಮಾಡಬೇಕಾಗಿತ್ತು, ಬಿಕಾಸ್ ನನಗೆ ಮೊಬೈಲ್ ಇಟ್ಕೊಳ್ಳೋಕ್ಕೂ ಶಕ್ತಿ ಇರಲಿಲ್ಲ ಅನ್ನೋ ಥರ ಫೀಲ್ ಆಗ್ತಿತ್ತು. ಮೊಬೈಲ್ನ ಒಂದು ಕಡೆ ಇಟ್ಬಿಟ್ಟು ಸುಮ್ಮನೆ ಕೂತಿದ್ದೆ. ಬಿಕಾಸ್ ಹೋಟೆಲಲ್ಲಿ ಹೋಗಿ ನಾವೇನಾದರೂ ಆರ್ಡ್ರ್ ಮಾಡಿದಾಗ ಅಲ್ಲಿ ಟೈಮ್ ತೊಗೊಳುತ್ತೆ. ಸೊ ಅಲ್ಲಿವರೆಗೂ ಕೂತ್ಕೊಂಡು ಏನಾದರೂ ಮಾಡಬೇಕಲ್ಲ, ಸೊ ಅದಕ್ಕೆ ಕೂತ್ಕೊಂಡು ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಇದು ಕೇರಳ ಹೋಟೆಲ್ ಆಗಿರೋದ್ರಿಂದ ನಮಗೆ ಫಸ್ಟು ಪಿಂಕ್ ಕಲರ್ ವಾಟರ್ ಕೊಟ್ಟರು. ಬಟ್ ಈ ಪಿಂಕ್ ಕಲರ್ ವಾಟರ್ ನೋಡ್ತಿದ್ದೆ ನನಗೆ ಕುಡಿಬೇಕು ಅಂತ ಏನೂ ಅನ್ನಿಸ್ಲಿಲ್ಲ. ಆ್ಯಂಡ್ ಅದನ್ನ ಪಕ್ಕಕ್ಕೆ ಇಟ್ಬಿಟ್ಟು ನಾನು ಯೂಶ್ವಲಿ ವಾಟರ್ ಬಾಟಲ್ಸ್ನ ಕ್ಯಾರಿ ಮಾಡ್ತೀನಿ, ಆ ಬಾಟಲ್ನ ತೊಗೊಂಬಂದು ಇಟ್ಕೊಂಡೆ. ನಾವು ಫಸ್ಟ್ ಆರ್ಡರ್ ಮಾಡಿದ್ದು ಚಟಿ ಚೋರ್ ಅಂತ. ಅಲ್ಲಿ ನೋಡೋಕೆ ಅಷ್ಟೊಂದಾರಿ ಕಾಣ್ತಾ ಇದೆ, ಬಟ್ ಒಬ್ಬರು ಮಾತ್ರ ತಿನ್ನೋಕ್ಕಾಗೋ ಅಷ್ಟಿರೋದು. ಬಟ್ ಪೀಸಸ್ ತಿಂದರೆ ನಿಮಗೆ ಇಬ್ಬರು ತಿನ್ನೋಷ್ಟು ತಿನ್ಬೋದು ಅಷ್ಟಿದೆ. ಆ್ಯಂಡ್ ನೆಕ್ಸ್ಟ್ ನಾನು ಆರ್ಡರ್ ಮಾಡಿದ್ದು ಕುತ್ತು ಪರೋಟ, ಚಿಕನ್ ಕುತ್ತು ಪರೋಟ. ಇದೆಲ್ಲ ಮುಗಿಸ್ಕೊಂಡು ಸೀದಾ ಮನೆಗೆ ಹೋಗಿ ಬೇಳೆ ಸಾರು ಅನ್ನ ತಿಂದ್ಕೊಂಡು ತೃಪ್ತಿಯಾಗಿ ಮಲ್ಕೊಂಡೆ. ಫೈನಲ್ ಆಗಿ ನನ್ನ ಡೇನ ಹ್ಯಾಪಿಯಾಗಿ ಹೆಂಡ್ ಮಾಡಿದೆ. ನಿಮ್ಗೆಲ್ಲರಿಗೂ ಈ ವಿಡಿಯೋ ನೋಡಿ ತುಂಬಾ ಖುಷಿಯಾಗಿದೆ ಅಂತ ಅನ್ಕೋತೀನಿ. ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್.